ರತ್ನಿ ಎಲ್ಗೋಯ್ತಿದ್ಯಾ? ಅದೇನಮ್ಮ, ಅದೆಲ್ಲ ಸುಳ್ತಾಗೆಲ್ಲ ಕಸ ಗುಡಿಸ್ಬೇಕಿತ್ತು. ಸಗಣಿ ಎಲ್ಲ ಆಗ್ಲೇ ಹೊಸಿ ಎತ್ತಾಕಿದ್ದೆ. ಈಗ ಮತ್ತೆ ಸಗಣಿ ಗಿಗಣಿ ಹಾಕಿದ್ರೆ ಹೊಸಿ ಎಲ್ಲ ಎತ್ತಾಕ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಬರ್ತೀನಿ ಕಣಮ್ಮ. ತಿರ್ಗಾ ಆಮೇಕಿಂದ ನೋಡ್ದವ್ರು ನಗಾಡ್ಬಿಡ್ತಾರೆ ಅಷ್ಟೇ. ಏನಪ್ಪ 11 ಗಂಟೆ ಆಗಿದ್ರು ಸಗಣಿ ಎತ್ತಿಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು. ಅಯ್ಯೋ 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 ಅಯ್ಯೋ, ಈ ಸೊಳಿನಾಗ ನೀನು ಹೋಗ್ಬಿಟ್ಟು ನೀನು ಒಬ್ಳೇನಿಯಾ ಸಗಣಿ ಎತ್ತಬೇಕು ಅಂತ ಮಾಡಿದೀಗೇನೆ ನೀನು? ನಿನ್ಗೇನು ಬಂದಿರೋದು? ನಿಂಗೆ ದೊಡ್ಡಪ್ಪತ್ತು ನಿಂಗೇನು ಬಂದಿರೋದು? ನಿಂಗೆ ದೊಡ್ಡವಾಗ ನಿಂಗೆ ಇದು ಯಾಕೆ ನೀನು ಹಿಂಗೆ ಒಬ್ಳೆ ಹೋಗ್ಬಿಟ್ಟು ಎತ್ತಾಳಂತ ಎತ್ತಾಳೆ? ಆ ಕಿತ್ತೋಗಿರೋ ಅವಳು ಎತ್ತೋದ್ಲವಳು ಮನೆಯಾಳಿ ಅವಳು. ಎಲ್ಲೋದ್ಲಿ ಅವಳು? ಅವಳನ್ನ ಕರಿ, ಅವಳನ್ನ ಕರೆದ್ಬಿಟ್ಟು ಅವಳೇ ನೀನು ಎತ್ತಬೇಕಂಗೆ ಮಾಡನ್ ಕರಿ. ಮೋ, ಅವಳು ಎಲ್ಲಿ ಮಾಡ್ತಾಳಮ್ಮ? ಅವಳೆಲ್ಲ ಅರ್ಧಂಬರ್ಧದ ಕೆಲಸ ಗೊತ್ತಿಲ್ವೇ ನಿಂಗೆ? ಅರ್ಧಂಬರ್ಧ ಮಾಡ್ತಾಳು, ಪೂರ್ತಿ ಮಾಡ್ತಾಳು. ಈ ಸೊಳಿನಾಗ ಹೋಗ್ಬೇಡ. ಈ ದಿನ ನೀನು ಎತ್ತಿರೋದು ಮಾಡಿರೋದು ಎಲ್ಲನೂ ಸಾಕು. ಅಯ್ಯಪ್ಪ, ನೋಡ್ದ ಇವನ್ ಸೊಳಿ ಆಯ್ತೈತೆ ಅಂತ ಹೇಳಿ ಮನೆ ಒಳಗಡೆ ಇರಕ್ಕಾಯ್ತಿಲ್ಲ, ಗಡ 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 ನಡುಗಿಸ್ತಾ ಇತ್ತಲ್ಲಿ. ಅಂತದ್ರಾಗಿ ಇವಳು ಈಚೆ ಕಡೆ ಹೋಗ್ಬಿಟ್ಟು ಸಗಣಿ ಬಾಸ್ತಾಳಂತೆ. ಆ ಮನೆಯಾಳಿನ ಕರಿ, ಆ ಡೂಪ್ಲಿಕೇಟ್ನ ಕಿತ್ತೋಗಿರೋಳು ಎತ್ತಾಳೆ ಹೋಗ್ಬಿಟ್ಟು ಸಗಣಿಯ. ಮಗಳೇ ಮಗಳೇ, ಡ್ಯಾಡಿ. ಯಾಕಮ್ಮ ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಏನೋ ವಿಷಯ ಇರ್ಬೇಕು, ಅರ್ಜೆಂಟಾಗಿ ಬಾ ಅಂತ ಹೇಳಿದೆ. ಏನಾಯ್ತು? ಡ್ಯಾಡಿ, ಇವರೆಲ್ಲ ಸೇರ್ಕೊಂಡು ನನ್ನ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಾವ್ರೆ. ಪಾತ್ರೆ ತೊಳಿ, ಕಸ ಗುಡಿಸು, ಬಟ್ಟೆ ವಾಶ್ ಮಾಡು, ಅದ್ ಮಾಡು ಇದ್ ಮಾಡು ಅಂತೇಳಿ ತುಂಬಾ ಟಾರ್ಚರ್ ಕೊಡ್ತಾವ್ರೆ ಡ್ಯಾಡಿ. ನನ್ನ ಕೈಲಿ ಎಲ್ಲ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ. ಬಟ್ಟೆ ವಾಶ್ ಮಾಡಕ್ಕೆ ಕೆರೆ ಹತ್ರ ಕರ್ಕೊಂಡೋಗಿ ಸೊಂಟ ಎಲ್ಲ ನೋವು ಬಂದ್ಬಿಡ್ತು ಡ್ಯಾಡಿ. ಅಷ್ಟು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಮತ್ತೆ ಕಸ ಗುಡಿಸ್ತಾರೆ ಮನೆಯೆಲ್ಲನು. ಪಾತ್ರೆ ವಾಶ್ ಮಾಡು ಅಂತ ಹೇಳ್ತಾರೆ. ಅಷ್ಟಿಷ್ಟೊಂದು ಪಾತ್ರೆ ಹಾಕ್ತಾರೆ, ವಾಶ್ ಮಾಡಬೇಕು. ಮತ್ತೆ ಕುಕ್ಕಿಂಗ್ ನಾನು ಮಾಡಕ್ ಬರಲ್ಲ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡು ಅಂತ ಹೇಳ್ತಾರೆ. ಮತ್ತೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ಬೇಕು ಡ್ಯಾಡಿ. ಮಾಡಿ 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 ನನ್ನ ಸ್ಕಿನ್ ಎಲ್ಲ ಹೆಂಗಾಗಿದೆ ನೋಡಿ ಡ್ಯಾಡಿ. ನನಗೆ ತುಂಬ ನೋವಾಗ್ತಾ ಇತ್ತು ಇರಕ್ಕೆ. ಇವರೆಲ್ಲ ತುಂಬ ಟಾರ್ಚರ್ ಕೊಡ್ತಾವ್ರೆ. ಅಮ್ಮ ಇಲ್ವಲ್ಲ ಊರಲ್ಲಿ, ಅವ್ರು ಟ್ರಿಪ್ ಹೋಗೋರಲ್ಲ, ಅದಕ್ಕೇನೆ ಇಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಾವ್ರೆ ಡ್ಯಾಡಿ. ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಅದರಲ್ಲೂ ಇವ್ರ ಮನೇಲಿ ನನ್ನ ಕೈಲಿ ಇರೋಕ್ಕಾಗದೇ ಇಲ್ಲ ಡ್ಯಾಡಿ, ನಿಜವಾಗ್ಲೂ ಆಗಲ್ಲ. ಏಯ್, ನಿಮ್ಗೇನ್ ಬಂದಿರೋ ದೊಡ್ಡರೋಗ? ಯಾಕೆ ನನ್ನ ಮಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ಯಾ? ಏಯ್, ಈ ಮನೆ ಸೊಸೆ ನೀನು ಬಾಯಿ ಮುಚ್ಕೊಂಡು ನೀನು ಕೆಲಸ ಮಾಡಬೇಕು. ಆ ಜಯಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಕೆಲಸನೆಲ್ಲ ನನ್ನ ಮಗಳ ಹತ್ರ ಮಾಡ್ಸದ ನೀನು? ಇಷ್ಟು ದಿನ ಮಾಡ್ತಿದ್ದೆ ತಾನೇ? ಜಯಮ್ಮ ಇದ್ದಾಗ ಒಂದಾಟ, ಇಲ್ದಿದ್ದಾಗ ಒಂದಾಟ. ಬರ್ಲಿ ಜಯಮ್ಮ, ಎಲ್ಲನೂ ಹೇಳ್ತೀನಿ, ನಿನ್ನ ಬಗ್ಗೆ ಎಲ್ಲನೂ ಹೇಳ್ತೀನಿ. ಆಹಾ, ನನ್ನ ಮಗಳ ಹತ್ರ ಇಷ್ಟೊಂದೆಲ್ಲ ಕೆಲಸ ಮಾಡ್ಸಕ್ ನಿಮ್ಗೆ ಯಾರು ಹೇಳಿದ್ರು ನಿಂಗೆ ಮಾಡಿಸು ಅಂತ ಹೇಳ್ಬಿಟ್ಟು? ಪಾಪ ಅವಳಿಗೇನು ಬರಲ್ಲ. ಜಯಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು ನನ್ನ ಮಗಳನ್ನ. ನೀನು ಈ ಮನೆ ಸೊಸೆ ಅಂತ ಹೇಳ್ಬಿಟ್ಟು ಬಂದಿದ್ಯಾ, ಓಡಿಸ್ಬಿಡ್ತೀನಿ ಅಷ್ಟೇನೆ. ಜಯಮ್ಮಂಗ್ ಮಗಳಿಗೆ ಅಯ್ಯೋ ಅನಿಸ್ತಾ ಇದೆಯಾ ಅಂತ ಗೊತ್ತಾದ್ರೆ ನಿನ್ನಂತೂ ಇಲ್ಲಿ ಇರ್ಸಕ್ಕೆ ಬಿಡಲ್ಲ, ಒದ್ದು ಕಳಿಸ್ಬಿಡ್ತಾಳೆ. ಮಗಳೇ, ಸಗಣಿ ಬಸಕಕ್ಕೆ ಅವಳಿಗೆ ಸರಿಯಾಗಿ ಬರಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಜೊತೆಗೆ ಇವ ಏನು ಬಂದವನೆ, ಇಬ್ರು ಸೇರಿಸ್ಬಿಟ್ಟೇನಿಯ ಸಗಣಿ ಬಸಕ್ ಕಳಿಸ್ತೀನಿ ನಿನ್ ಬಾಯ್ತ್ಲಾಗೆ. ನಿನ್ನ ಮಗಳೇನ ಆಕಾಶದಿಂದ ಉದ್ರುಬಿಟ್ಟು ಬಂದವಳೇನಯ್ಯ? ನಿನ್ನ ಮಗಳೇನಾರು ಬಾಳೆಹಣ್ಣು ಗುಡಾಂದಿಂದ ಎದ್ಬಿಟ್ಟು ಬಂದವಳೇನಯ್ಯ? ಮುಚ್ಕೊಂಡ ಅಮ್ಮಗಳನ್ನ ಒಳಗಡೆ ಕೂರಿಸ್ಬಿಟ್ಟು ಆರತಿ ಎತ್ಬಿಟ್ಟು ಕೂಳಾಕಕ್ಕೆ. ನಮ್ದೇನು ಕೋಟ್ಯಧೀಶ್ವರ ಮನೆ ಅಲ್ಲ, ಇಲ್ಲಿ ಎಲ್ಲರಿಗೂ ಬಿಟ್ಟಿ ಕೂಳಾಕಕ್ಕೆ. ನನ್ನ ಮಗಳನ್ನ ಏನಂತ ಅನ್ಕೊಬಿಟ್ಟಿದ್ರಾ? ನನ್ನ ಮಗಳು ನಿಮ್ಮ ಮನೆ ಕೆಲಸದಾಳ ಮಾಡ್ಕೊಂಡ್ಬಿಟ್ಟಿದ್ರಾ? ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ತೆಗೆದು ಹೋಗೋದು ಕಳಿಸ್ತೀರಿ. ಇವಳು ಜಯಮ್ಮನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಇಬ್ರು ನನ್ವೆ ಜಯಮ್ಮಂಗೆ ಒಪ್ಸಿ ಇವಳು ಸರ್ವನಾಶ ಆಗೋಗ್ಲಿ ಅಂತ ಹೇಳ್ಬಿಟ್ಟು ನಾವೇನೇ ಬಿಟ್ಟು ಬಿಸಾಕ್ಬಿಡ್ತೀವಿ. ಯಾರಿಗೆ ಬೇಕು ಇಂಥ ಬಾಳು? ನಿಮಗೆ ಬರ ಏನ್ ಅನ್ಕೊಂಡ್ಬಿಟ್ಟಿದ್ರೆ ನೀವು? ಸುಮ್ನಿದ್ಬಿಡ್ತಾಳೆ ನನ್ನ ಮಗಳು, ಎಲ್ಲ ಕೆಲಸನೂ ಮಾಡ್ತಾಳೆ, ಮಾಡಿಸ್ಕೊಂಡು ಮಗಳನ್ನ ಸುಖವಾಗಿ ಇರ್ಬೋದು ಅಂತ ಮಾಡಿಸ್ಕೊಂಡ್ಬಿಟ್ಟಿದ್ರೆ. ಏಯ್ ವಾಗಯ್ಯ, ಕರ್ಕೊಂಡು ಹೋಗ್ ಜಯಮ್ಮ ಬಂದಾಗ ಬಾವಾಗು. ಬಂದಿದ ತಕ್ಷಣ ಏನಿಯಾ ನಾನೇ ಹೇಳ್ತೀನಿ. ಇವಳು ಯಾವಳ ಕಾಡಾಗಿಂದ ಹಿಡ್ಕೊಬಿಟ್ಟು ಬಂದಿದ್ಯಾ? ನೀನು ಹೋಲ್ಕೆ ಅನ್ನೋದೇನಿಯ ಇಲ್ಲ ಇವಳಿಗೆ. ಇವಳಿಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ, ಬಿಟ್ಬಿಡು ಅಂತ ನಾನೇನಿಯ ಹೇಳ್ತೀನಿ. ನಿಮ್ಮನ್ನೆಲ್ಲ ಕೂರ್ಸ್ಕೊಂಡು ಊಟ ಹಾಕಕ್ಕೆ ಇದೇನು ಧರ್ಮಛತ್ರ ನಡೆಸ್ತಿಲ್ಲ ನಾವು. ಕರ್ಕೊಂಡೈತಿ ನಿನ್ ಮಗಳನ್ನ, ಕರ್ಕೊಂಡೋಗು. ಆ ಜಯಮ್ಮ ಬಂದಾಗ ಕರ್ಕೊಂಡ್ಬಿಟ್ಟು ಬಾ ಹೋಗು. ಅಯ್ಯಯ್ಯ, ಇಲ್ಲಿಗೆ ನಾವೇ ನಿಮ್ಗೆ ಬಿಟ್ಟಿ ಕೂಳಾಕೊಂಡು ಕುಂತ್ಬಿಟ್ಟಿದೀವ. ನಾನು ನನ್ನ ಮಗಳಿಬ್ರು ನನ್ನ ಮಗಳು ಕಷ್ಟ ಆಯ್ತದೆ ಅಂತ ನಾನು ಬಂದೀವಿ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವ್ನು ಅಳ್ಳಾಡಿಸ್ಕೊಂಡು ಬಂದ್ಬಿಟ್ಟ ಇಲ್ಲಿ ನಂದೆಲ್ಲಿಕ್ಲಿ ಅಂತ. ಏಯ್, ಹೋಗಂಗಿದ್ರೆ ಗಂಟು ಮುಟ್ಟ ಎತ್ಕೊಂಡು ಹೋಯ್ತಾ ಇರ್ರಿ. ಇಲ್ಲಾಂದ್ರೆ ಅಲ್ಲಿ ದನ ಕಟ್ಟಾಕಿದೀವಲ್ಲ, ಅಲ್ಲಿ ಕಸ ರಾಸಿ ಬಿದ್ದೈತಂತೆ. ಎಲ್ಲವೂ ಕ್ಲೀನಾಗಿ ಗುಡಿಸ್ಬಿಟ್ಟು ತಿಪ್ಪೆಗೆ ಎತ್ತಾಕ್ಬಿಟ್ಟು ಬರ್ರಿ. ರತ್ನಿ, ಎದ್ರಕೊಳಕ್ ಹೋಗ್ಬೇಡ. ಇವ್ರಿಗೆಲ್ಲನೂ ಕಿತ್ತೋದವ್ರು ಇವ್ರೆಲ್ಲನೂ. ಇವಳಿಗೆಲ್ಲ ಯಾಕೆ ಎದ್ರಕತಿಯಾ? 4 ಬಾರ್ಸು. ಶಾನೆ ಮಾತಾಡಕ್ ಬಂದ್ರೆ ಇದು ನಿನ್ನ ಮನೆ, ನೀನ್ ಕಷ್ಟಪಟ್ಬಿಟ್ಟು ದುಡಿತೀರ ಮನೆ. ನೀನ್ ಇಂಥ ಕಿತ್ತೋಗಿರೋರ್ಗೆಲ್ಲ ಎದ್ರಕೊಳ ಅವಶ್ಯಕತೆನೇ ಇಲ್ಲ. ಎದ್ರಂದ್ ಬಿದ್ರಂದ್ ಸರಿಯಾಗಿ ಬಾರ್ಸ್ ಕಳಿಸ್ತಿರು. ಸರಿಯಮ್ಮ. ಏನು, ನಾನು ಕೋಟ್ಯಾಧೀಶ್ವರ, ನಾನು ಇಲ್ಲಿ ನಿಮ್ಮನೇಲಿ ಕಸ ಬಾಸ್ಬೇಕಾ? ಅಯ್ಯಯ್ಯಯ್ಯಯ್ಯ, ಕೋಟಿ ಇಕ್ಕೊಂಡಿದ್ರೆ ನಾವು. ನಿಮ್ಮ ಮನೆಗೆ ಕಳೆಯ ಕೋಟಿಯಾ? ಕರ್ಕೊಂಡೋಗಿ ನಿನ್ ಮಗಳನ್ನ ಸೇರ್ ಮಾಡಿ ಕಳೆಯ ಕೋಟಿಯಾ? ನನ್ ಮಂತಕ್ ಬಂದ್ಬಿಟ್ಟಿಲ್ಲ, ನನ್ನ ಮಗಳ ಮಂತಕ್ ಬಂದ್ಬಿಟ್ಟು ಯಾಕೆ ತೋರಿಸ್ತಿದ್ಯಾ ನಿನ್ ಕೋಟಿ ಬುದ್ಧಿಯಾ? ಇವನ್ ಕೋಟಿನ ಮೂತಿ ನೋಡು. ಒಂದಿನ ಕಾರಾಗ ಬಂದಿಲ್ಲ, ಬಂದವನಲ್ಲಿ ಬಸ್ ಹತ್ಕೊಂಡು ಕೋಟಿನಂತೆ ಕೋಟಿ. ನೀನ್ ಯೋಗ್ಯತೆ ಬೆಂಕಿ ಯಾಕ? ಏಯ್, ಹೋಗ್ ಕಸ ಬಾಸ್ತೀಯ, ಇಲ್ಲಾಂದ್ರೆ ತೆಗುದ್ನೆಲ್ಲ ಪರ 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 ವರ್ಕೆ ತಕೊಂಡು ನೀ ಉಳಿಸ್ಬಿಡ್ಲ ಹೇಳು. ಮೋ, ನಿಂದೇನ್ ಬಾಯೋ ಬೊಂಬಾಯೋ? ಬಾಂಬಾಯೋ ಇಲ್ಲ ಅಮೆರಿಕನ್, ಅದನ್ನ ಕೊಟ್ಕೊಂಡು ನಿನ್ಗೇನಾಗ್ಬೇಕಯ್ಯ? ಹೋಗ್ ಕಸ ಬಾಸ್ತೀಯಲ್ಲ, ನಿನ್ ಮಗಳನ್ನ ಕರ್ಕೊಂಡೋಗಿ ಯೋಚನೆ ಮಾಡು. ಜಯಮ್ಮ ಬಂದ್ಮೇಲೆ ನೀ ಕರ್ಕೊಂಡ್ಬಿಟ್ಟು ಹೋಗು. ನಾನು ಇಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತೀನಿ ಅಷ್ಟೊತ್ತಿಗೆ. ಡ್ಯಾಡಿ ನೋಡಿದ್ರ ಎಷ್ಟು ಜೋರಾಗಿ ಮಾತಾಡ್ತಾಳೆ. ಈ ಅಮ್ಮ ಮಾತುಗಳು ಕೇಳಿಸ್ಕೊಂತ ಇದ್ರೆ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತವೆ. ಆ ತರ ಜೋರಾಗಿ ಕಿರ್ಚಾಡ್ಬಿಡ್ತಾರೆ. ನನಗಂತೂ ತುಂಬಾ ಬೇಜಾರಾಗುತ್ತೆ. ನೋಡೆ, ಕಸ ಬಾಸಿದ್ರೆ ಕೂಳಾಕು, ಇಲ್ಲ ಕೂಳು ಹಾಕ್ಬೇಡ ಇದ್ರೊಳಗೆ. ಸುಮ್ಮನೆ ಬಿಟ್ಟಿ ಊಟ ಯಾರು ಕೊಡ್ತಾರೆ ಇವ್ರಿಗೆ? ಬಾ ಒಳಗಡಿಗೆ ಹೋಗೋಣ. ಯವ್ವಾ, ಸೊಳಿ ಅಂದ್ರೆ ಸೊಳಿ. ಬಾ, ಒಲೆ ಹಚ್ಬಿಟ್ಟು ಅಡುಗೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಬೆಚ್ಚಗನ ಇರ್ತೀವಿ. ನಿಮ್ಮ ಅಪ್ಪನ ಕಳಿಸ್ತೀನಿ ಅಂದಲ್ಲ,
ನಾನು ನಮ್ಮ ಅಮ್ಮನ ಕರ್ಸಿದ್ದೀನಿ ಹೆಂಗೆ ಇಲ್ಲ ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯಲ್ಲ ಸರಿನಾ ಮುಚ್ಕೊಂಡು ಕಸ ಬಸ್ ಹಾಕಿದ್ರೆ ಮನೆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರಿಗೆ ನಿಮ್ಮ ಮನೆಗೆ ಹೋಗ್ಬೋದು ಯಾವ ತೊಂದ್ರೆನೂ ನಮಗಿಲ್ಲ ನಮ್ಮ ಅತ್ತೆ ಬಂದಮೇಲೆ ನೀನು ದೊಡ್ಡ ಡ್ರಾಮಾ ಕ್ವೀನು ಅಂತ ಹೇಳಿ ಹೆಂಗೋ ನಂಬಿಸಿ ಆರಾಮಾಗಿ ಮನೆಗೆ ಸೆಟ್ಲ್ ಆಯ್ತೀವಿ ನನಗಿರೋ ಒಂದೇ ಒಂದು ಗುರಿ ಅಂದರೆ ನಿನ್ನ ಈಚೆ ಕಡೆಗೆ ಹಾಕ್ಬೇಕು ಅಷ್ಟೇ ಡ್ಯಾಡಿ ಮಗಳೇ ಇವ್ರ ಹತ್ರ ಇರಕ್ಕಾಗ್ತದ ಹೇಳು ನನ್ನಂತೂ ರುಬ್ಬುತ್ತಾವ್ರು ಸುಮ್ಮನೆ ಚೆನ್ನಾಗಿ ಹಾಕೊಂಡು ರುಬ್ತಾವ್ರೆ ನನ್ನ ಕೈಲಂತೂ ಇವ್ರ ಹತ್ರ ಇರಕ್ಕಾಗ್ತಾ ಇಲ್ಲ ಈ ಕಸ ಎಲ್ಲ ಬಾಸ್ಬೇಕು ಅಂದರೆ ಮಗಳೇ ಇಲ್ಲಿರೋ ಆಸ್ತಿ ಎಲ್ಲ ನಿನಗೆ ಸಿಗಬೇಕು, ಜಯಮ್ಮ ಮಾಡ್ಸೋ ಒಡವೆ ಎಲ್ಲ ನಿನಗೆ ಸಿಗಬೇಕು ಅಂತಂದರೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಇರಲೇಬೇಕು. ನಮ್ಮ ಹತ್ರ ಏನೈತೆ ನಿನಗೂ ಗೊತ್ತು, ಬರೀ ಬಿಟ್ಟು ಬಿಲ್ಡಪ್ ನಮ್ದು ಬೆಂಗಳೂರಾಗ ಏನೂ ಇಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ, ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ ಮಗಳೇ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ನೋಡು ಸಗಣಿ ತಾನೆ ಬಾಸ್ ಹಾಕಿದ್ರಾಗಲ್ವಾ? ನಾವು ಸಗಣಿ ಬಾಸ್ಬೇಕಾ? ಬಾಸ್ಲೇಬೇಕು, ಬೇರೆ ದಾರಿ ಇಲ್ಲ. ಏನು ಅದೇನು ಕಷ್ಟ ಅಲ್ಲ, ಮೊದಲೆಲ್ಲ ನಾನು ಮಾಡಿದ್ದೀನಿ. ಸುಮ್ಮನೆ ಒಂಚೂರು ಕಸ ಗುಡಿಸೋದು, ಹಂಗೂ ಹಿಂಗೂ ಬಾಸೋದು, ಏನು ತೊಂದರೆ ಇಲ್ಲ. ಬಾಸನ ಬಾ. ಡ್ಯಾಡಿ ಲಂಡನ್ಗೆ ಹೋಗ್ಬೇಕೋ ಬೇಡವೋ? ಲಂಡನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲೆಲ್ಲ ಕಸ ಬಸ್ಬೇಕು ಅಂತ ಹೇಳಿ ಈಗಲೇ ಗೊತ್ತಾಗಿದ್ದು. ಛೇ ಯಾಕೆ ನನಗೆ ಇವರೆಲ್ಲ ಹಿಂಗೆ ಟಾರ್ಚರ್ ಕೊಡ್ತಾರೆ ಅಂತ ಗೊತ್ತಿದ್ರೆ ಆ ಜಯಮ್ಮನ ಈ ಮನೆ ಬಿಟ್ಟು ಕಳಿಸ್ತಾನೆ ಇರಲ್ಲ ಟ್ರಿಪ್ ಹೋಗೋಕ್ಕೆ. ಇಲ್ಲೇ ಇರು ಇಲ್ಲೇ ಇರು ಇಲ್ಲೇ ಇರು ಅಂತ ಇಲ್ಲೇ ಇರಿಸ್ಕೊಂತ ಇದ್ದೆ. ಆದರೆ ನನಗೇನು ಗೊತ್ತು ಇವರೆಲ್ಲ ಹಿಂಗೆ ಟಾರ್ಚರ್ ಕೊಡ್ತಾರೆ, ಬೇಕು ಅಂತಲೇ ಹಿಂಗೆಲ್ಲ ಟಾರ್ಚರ್ ಮಾಡ್ತಾರೆ ಅಂತ. ಬರಲಿ ಜಯಮ್ಮ ಬರಲಿ. ನೋಡು ನಾವು ಜಾಸ್ತಿ ಅತಿಯಾಗಿ ಮಾಡೋಕ್ಕೋದ್ರೆ ಹಾಂ ಸುಮ್ಮನೆ ಗೊತ್ತಾಗ್ಬಿಡ್ತೈತೆ ನಮ್ಮ ಕತೆ. ನಡಿ 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 ಹೋಗಿ ಒಂಚೂರು ನಾನು ಕಸ ಗುಡಿಸ್ತೀನಿ, ನೀನು ಸಗಣಿ ಎತ್ತಾಕು, ಇಲ್ಲ ನೀನು ಸಗಣಿ ಎತ್ತಾಕ ನಾನು ಕಸ ಗುಡಿಸ್ತೀನಿ. ಏನೋ ಒಂದು ಮಾಡ್ಕೊಂಡು ಪಟ 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 ಕೆಲಸ ಎಲ್ಲನೂ ಮುಗಿಸೋಣ ಬಾ. ಸರಿ ಬರ್ರಿ. ನೀವೇನೇ ಸೋತ್ಬಿಟ್ಟು ಹಿಂಗೆಲ್ಲ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ. ಆಯ್ತು ಬರ್ರಿ ಹೋಗೋಣ. ಇವ್ರ ಜೊತೆ ಸೇರ್ಕೊಂಡು ನಾನು ಇವ್ರಂಗೆ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ವಾಸನೆ ವಾಸನೆ. ಮಗಳೇ ಏನು ಮಾಡೋಕ್ಕಾಗಲ್ಲ, ಕಸ ಎಲ್ಲ ಗುಡಿಸೋರೆ, ಅಲ್ಲೊಂಚೂರು ಇಲ್ಲೊಂಚೂರು ಸಗಣಿ ಐತೆ ಅಷ್ಟೇನೆ, ಅದನ್ನೆಲ್ಲ ಕ್ಲೀನಾಗಿ ಎತ್ತಾಕ್ಬಿಡೋಣ. ಓಯ್ ನಿಮ್ಮನ್ನೇನು ಮಾತಾಡ್ಕೊಂಡು ನಿಂತ್ಕೊಳಕ್ ಕರ್ಸಿದಿನ ಇಲ್ಲ ಸಗಣಿ ನೀಟಾಗಿ ಎತ್ತಾಕ ಕರ್ಸಿದಿನ? ನೋಡಲಿ ಯೋಸ್ ಜನ ಅವ್ರೆಲ್ಲನೂ ಎತ್ಬಿಟ್ಟು ಆಗ್ಲೇ ಮಡ್ಗವ್ರೆ. ನೀವು ಇನ್ನ ಇಲ್ಲಿ ಆಟ ಆಡ್ಕೊಂಡು ನಿಂತ್ಕೊಬಿಡಿ ಇಲ್ಲಿ. ಸರಿನೇ, ನಿಮ್ಮ ಅಕ್ಕ ಮುಚ್ಚ ಪಟ 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 ಗುಡ್ಸಿ ಎತ್ತಾಕ್ಬೇಕು. ಏನೇ ಏನು ಮುಖ ನೋಡ್ತಿದ್ಯಾ? ಸಗಣಿ ಎಲ್ಲ ತುಂಬಿ ತಲೆ ಮೇಲೆ ಎತ್ಕೊಂಡೋಗಿ ಕ್ಲೀನಾಗಿ ಅಲ್ಲಿ ನಮ್ದು ಇದೈತಲ್ವಾ ತಿಪ್ಪೆ, ಆ ತಿಪ್ಪೆ ಒಳಗಡೆಗೆ ಹಾಕ್ಬಿಟ್ಟು ಬರಬೇಕು. ಒಳಗಡೆಗೆಲ್ಲ ಹಾಕ್ಬಿಟ್ಟು ಬಂದ್ರೇನೆ ಊಟ, ಇಲ್ಲ ಅಂದ್ರೆ ಕವಳ ಕವಳ ಇಲ್ಲ. ಬಗ್ ಮಾಡ್ರಿ, ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ. ಅಷ್ಟ್ರಾಗೆ ಎಲ್ಲ ಕ್ಲೀನ್ ಆಗಿರ್ಬೇಕಿಲ್ಲಿ. ಯಪ್ಪ ಯಪ್ಪ, ಈ ಸೊಳಿನಾಗ ನನ್ನ ಮಗಳು ಅದು ಹೆಂಗೆ ಮಾಡ್ತಾ ಇದ್ಲೋ ಏನೋ ನಾ ಕಾಣಿ. ಯಪ್ಪ ಯಪ್ಪ ಯಪ್ಪ, ಇವಳು ಮೆರ್ಕೊಂಡಿದ್ಲೇನೋ ಇಷ್ಟು ದಿನ. ನನ್ನ ಮಗಳು ಕಷ್ಟ ನೋಡಿದ್ರೆ ನೀ ಬೇಜಾರಾಯ್ತದೆ. ಬಾಯಿ ಮುಚ್ಕೊಂಡು ಪಟ 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 ಎಲ್ಲ ಮಾಡ್ರಿ. ಅಪ್ಪ ನಂಗೆ ಈ ವಾಸನೆ ನಂಗಿರಕ್ಕಾಯ್ತಿಲ್ಲ, ನಂಗೊಂಥರ ಆಯ್ತೈತೆ. ಮಗಳೇ ಒಂದೇ ಒಂದ್ಕಿಂತ ಲಂಡನ್ ನೆನೆಸ್ಕ. ಲಂಡನ್ ಸಿಟಿ ಹೆಂಗಿರ್ತದೆ ಹೇಳು? ನೀನು ಲಂಡನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತಂದರೆ ಇದೆಲ್ಲ ಕಷ್ಟ ಪಡಲೇಬೇಕು. ನೋಡು ನೀನು ತಲೆ ಕೆಡಿಸ್ಕೊಬೇಡ, ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಬರ್ತೀನಿ. ನೀನಿರು, ನಾನು ಹಂಗೆ ಎಲ್ಲ ಕೊಡ್ತೀನಿ. ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಬರೀವಂತೆ. ಯಪ್ಪ ಜನ ಎಲ್ಲದು ಹೆಂಗೆ ಕೆಲಸ ಮಾಡ್ತಾರೋ ಏನೋ. ಈ ವಾಸನೆನಾಗೆ ಇದ್ರದ್ದೇ ಹಾಲು ನಾನು ಕುಡಿಯೋದು ದಿನ ಅಲ್ವಾ? ಹಬ್ಬ ಬೇಗ ಬಾಪ ಹೋಗೋಣ. ಇರು ಮಗಳೇ, ಇಲ್ಲೆಲ್ಲ ಸಗಣಿ ಹಾಕಿರೋದೆಲ್ಲ ಬಾಸ್ಬಿಟ್ಟು ಎತ್ತಾಕ್ಬಿಟ್ಟು ಕ್ಲೀನಾಗಿ ಬರ್ತೀನಿ. ಇವು ಗಂಟು ಒಂದೊಂದ್ಸಲ ಆಗ್ತಾನೆ ಇರ್ತವೆ ಸಗಣಿ ಎಲ್ಲ. ನಾನು ಎತ್ತೆತ್ತೆತ್ತೆತ್ತು ಇದು ಮಾಡಬೇಕು. ತಗೊಂಬಾ ಇಲ್ಲಿ, ತೊಟ್ಟಿನ ತಗೊಬಿಟ್ಟು ಇಲ್ಲಿಗೆ ಬಾ, ಇಲ್ಲಿ ತೊಟ್ಟಿಗೆ ತುಂಬಾನ ಬಾಬಾ ತಗೊಂಡ್ ಬಾ, ಇಲ್ಲಿಗೆ ತಗೊಂಡ್ ಬಾ ಬೇಗ. ಪ್ಲೀಸ್ ನೀವೇ ತುಂಬಿ, ನನ್ಗೊಂಥರ ವಾಮಿಟ್ ಬರಂಗ್ ಆಗ್ತೈತೆ. ಪ್ಲೀಸ್ ನೀವೇ ತುಂಬಿ. ಅಯ್ಯೋ ಮಗಳೇ, ಇವೆಲ್ಲ ಮಾಡಬೇಕು ಮಗಳೇ. ನೀನು ಲಂಡನ್ಗೆ ಹೋಗೋದು ಅಂದ್ರೆ ಸುಮ್ಮನೆ ಅನ್ಕೊಂಬಿಟ್ಟ? ಲಂಡನ್ಗೆ ಹೋಗೋಕ್ಕೆ ತುಂಬ ಅಂದ್ರೆ ತುಂಬ ಕಷ್ಟ. ಎಲ್ಲನೂ ಅನುಸರಿಸಲೇಬೇಕು. ಲಂಡನ್ಗೆ ಹೋದ್ಮೇಲೆ ಎಲ್ಲರದ್ದು ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟು ನೆಮ್ಮದಿಯಾಗಿ ರಾಣಿ ಥರ ಇರ್ಬೋದು ನೀನು, ಸರಿನಾ? ನೀನು ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು ಮಗಳೇ. ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಬೇಕಾದ್ರೆ ಹಿಂಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಇದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಕಷ್ಟ ಅಷ್ಟೇ, ಆಮೇಲೆ ಗೊತ್ತಲ್ಲ, ಆಮೇಲೆ ಎಲ್ಲ ಸರಿ ಹೋಗ್ತೈತೆ ಅಂತ ಹೇಳಿ. ಏನ್ ಸರಿ ಹೋಗುತ್ತಾ ಏನೋ ಗೊತ್ತಿಲ್ಲ ನನ್ಗಂತೂ. ಎಲ್ಲ ತುಂಬಾ ಕಷ್ಟನೇ ಆಗ್ತೈತೆ ನನ್ಗೆ. ಯಪ್ಪ ಮಗಳೇ, ತುಂಬಿಟ್ಟು ಹಾಕಿದೀನಿ ಸಗಣಿಯ, ಬಾ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಿಪ್ಪೆ ಐತೆಲ್ಲ ಪಕ್ಕದಲ್ಲಿ ತಿಪ್ಪೆಗೆ ಹಾಕ್ಬಿಟ್ಟು ಬಾಯ್ಲಿ. ಡ್ಯಾಡಿ ನನ್ನ ಸ್ಕಿನ್ ಎಲ್ಲ ಹಾಳಾಗೋಗ್ಬಿಡ್ತೈತೆ, ನನ್ನ ಹೇರ್ಸ್ ಎಲ್ಲ ಹಾಳಾಗೋಗ್ಬಿಡ್ತೈತೆ. ಇದನ್ನೆಲ್ಲ ಹೆಂಗ್ ಎತ್ಕೊಂಡು ಹೋಗ್ಲಿ ಹೇಳು? ಮಗಳೇ ನನ್ಗೆ ವಯಸ್ಸಾಯ್ತು, ನಾನು ಎತ್ಕೊಂಡು ಹೋಗೋಕ್ಕಾಗಲ್ಲ. ನಿನಗೆ ಗೊತ್ತಲ್ವ, ನನಗೆಲ್ಲ ತುಂಬಿ ಕೊಡ್ಬೋದು ಅಷ್ಟೇನೆ. ಅದನ್ನೆಲ್ಲ ನೀನೇ ಎತ್ಕೊಂಡು ಹೋಗ್ಬೇಕು. ಬಾ ಬಾ, ಏನಾಗಲ್ಲ ಬಾ. ಅಯ್ಯೋ ನಾನು ಒರೆಸ್ತೀನಿ ಬಾಯ್ಲಿ. ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಿಪ್ಪೆ ಐತಲ್ಲ ತಿಪ್ಪೆಗೆ ಹಾಕ್ಬಿಟ್ಟು ಬಾ, ಏನಾಗಲ್ಲ. ಅಯ್ಯೋ ಇನ್ನೂ ಎಕ್ಸಸೈಸ್ ಆಗ್ತೈತೆ. ನೀನು ಜಿಮ್ಮಾಗಿ ಹೋಗ್ಬಿಟ್ಟು ಮಾಡ್ತಿಲ್ಲ, ಅದಕ್ಕಿನ್ನೂ ಸೂಪರಾಗಿ ಎಕ್ಸಸೈಸ್ ಆಗ್ತೈತೆ ನೋಡು. ನಿನಗೆ ಬಂದು ಬಗ್ಬಿಟ್ಟು ಮಾಡಿದ್ರೆ ಸೂಪರ್ ಎಕ್ಸಸೈಸು. ಬಾ ಬಾ ಬಾ, ಎತ್ಕ ಬಾ. ಯಾವ ಲಂಡನ್ನು ಬೇಡ ಏನು ಬೇಡ. ಹೋಗು, ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಿಪ್ಪೆಗೆ ಹಾಕ್ಬಿಟ್ಟು ಸರ್ ಅಂತ ಬಂದ್ಬಿಡು. ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಲ್ವಾ ಲೇ, ಐತೆ ಕಣೆ. ಜಯಮ್ಮ ಬರಲಿ. ಜಯಮ್ಮನ ಫೋನು ಸ್ವಿಚ್ ಆಫ್ ಆಗಂಗೆ ಮಾಡ್ಬಿಟ್ಟಿದ್ಯಲ್ವಾ? ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ಯಾ ಅಂತ ಅನ್ನಿಸ್ತೈತೆ ನೀನು. ಟೈಮ್ ಬರ್ತೈತೆ ನನಗೆ. ಬಂದಾಗ ನೀನು ಇಟ್ಟಾಡಿಸ್ಲಿಲ್ಲ ಅಂದರೆ ಕೇಳು. ಯವ್ವ ಮಗಳೇ, ಇವ್ರದ್ದು ಇನ್ನೂ ಮುಗಿಲಿಲ್ಲ ಸಗಣಿ ಬಾಸ ಕೆಲಸ. ಅಯ್ಯೋ ಏನು ಎತ್ತಿ ಮೇಲೆ ಸೂರ್ಯ ಬಂದರು ಬಾಸಾಕದ್ರಾಗ ಏನು ಅವ್ರೆ ಬಾಸಾಕಿ
ಹೋಗತ್ತಾಗಿ ಅದು ಎಷ್ಟೊತ್ತು ಬಾಸ್ ಹಾಕ್ಬಿಟ್ಟು ಬರ್ತೀರೋ ಬಾಸ್ ಹಾಕ್ಬಿಟ್ಟು ಬರ್ರಿ ಆಮೇಲೆ ಕೂಳಾಕ್ತೀನಿ ನಿಮಗೆ. ಮಗಳೇ, ನೀನು ಈ ಸ್ಥಿತಿನಾಗ ನೋಡಿ ನನಗೆ ನುಗ್ಬೇಕು ಉಳ್ಬೇಕು ಗೊತ್ತಾಯ್ತಿಲ್ಲ. ಹೋಗ್ಬೇಕಾದ್ರೆ ಮಾತ್ರ ತಲೆ ಮೇಲೆ ಹೊತ್ಕೊಂಡೋಗ್ಬೇಕು ತಟ್ಟಿನ, ಬರ್ಬೇಕಾದ್ರೆ ಕೈಯಾಗ ಹಿಡ್ಕೊಬಿಟ್ಟು ಬಂದ್ರೂ ಆಯ್ತು. ಅಪ್ಪ ಎಲ್ಲ ಸಾರಿ, ನಾನೆಲ್ಲ ವಾಸನೆ ಬರ್ತಾ ಇದ್ದೀನಿ, ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇದ್ದೀನಿ ನಾನು. ಈಗ ಏನ್ ಮಾಡ್ಲಿ? ಏನಾಗಲ್ಲ ಮಗಳೇ, ಸಗುಣಿನಾಗೆ ಎಷ್ಟು ಒಳ್ಳೊಳ್ಳೆ ಗುಣಗಳಿರ್ತಾವ ಗೊತ್ತಾ ಮಗಳೇ. ಇದೆಲ್ಲ ಏನ್ ತಲೆ ಕೆಡಿಸ್ಕೊಳಂಗಿಲ್ಲ ನೋಡು. ಲಂಡನ್ಗೆ ಹೋದ್ಮೇಲೆ ಇದೆಲ್ಲ ಏನು ಇರಲ್ಲ ಮಗಳೇ, ನೀನ್ ನೆಮ್ಮದಿಯಾಗಿರ್ಬೋದು ನೋಡು. ಲಂಡನ್ ತುಂಬಾ ಮುಖ್ಯ. ಈ ಸಗಣಿ ವಾಸನೆ ಎಲ್ಲ ಸ್ನಾನ ಮಾಡಿದ ತಕ್ಷಣ ಹೊರಟೋಗ್ಬಿಡ್ತದೆ. ಫ್ರೆಶ್ ಆಗಿ ಸ್ನಾನ ಮಾಡ್ಬಿಡು, ಸರಿನಾ? ಫ್ರೆಶ್ ಆಗಿ ಎಕ್ಸರ್ಸೈಸ್ ಅಂತ ಅನ್ಕ ಇದನ್ನ. ಅಷ್ಟು ದೂರ ತಿಪ್ಪೆಗೆ ತಗೊಂಡಾಗ ಹಾಕಿ ಬರೋವಾಗ ಸಗಣಿ ಎಲ್ಲ ಸೋರೋಗ್ಬಿಡ್ತು ನನ್ನ ಮೇಲಲ್ವಾ, ಅದಕ್ಕೆ ನನಗೆ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಡ್ಯಾಡಿ ನೀವು ಬಂದು ಅವರಿಗೆಲ್ಲ ಚೆನ್ನಾಗಿ ಬಾರಿಸಿ ಬುದ್ಧಿ ಹೇಳ್ತೀರಾ ಅಂತ ಅನ್ಕೊಂಡ್ರೆ ನೀವೇ ಪರ್ಕೆ ಹಿಡ್ಕೊಂಡು ಕಸ ಗುಡಿಸ್ತಾ ಇದ್ದೀರಲ್ಲ. ಮಗಳೇ, ಯುಕ್ತಿ 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 ಮುಖ್ಯ. ಯೋಚನೆ ಮಾಡ್ಬೇಕೆಲ್ಲನೂ. ಇದ್ದಕ್ಕಿದ್ದಂಗೆ ಡಿಸಿಷನ್ ತಗೊಳಕ್ ಹೋಗ್ಬಾರ್ದು. ಇವಾಗ ನಾವೇನಾದರೂ ಬೆಂಗಳೂರು ಹೊರಟೋಗ್ಬಿಟ್ವಿ ಅಂತಂದರೆ ಬರ್ತಾಳಲ್ಲ ಜಯಮ್ಮಂಗೆ, ಈ ಅವಳಲ್ಲ ನಿಮ್ಮ ಹೊತ್ತಿಗೆ, ಅವೆಲ್ಲ ಸೇರ್ಕೊಂಡು ಚೆನ್ನಾಗಿ ತಲೆ ತುಂಬಿಡ್ತಾರೆ. ಏನೇನು ಬೇಕೋ ಅದೆಲ್ಲ ತುಂಬಿಟ್ಟು ಆಮೇಲೆ ಜಯಮ್ಮ ಬಿಟ್ಟು ಬೇಡ ಇವಳು ನನ್ನ ಮಗಳೆಲ್ಲ ಅಂತ ಕುಂತ್ಕೊಬಿಟ್ರೆ ಏನೇನು ಸಿಗಲ್ಲ ನಿನ್ನ ಕೈಗೆ. ಯೋಚನೆ ಮಾಡು. ಈಗ ಜಗಳ ಮಾಡ್ಕೊಂಡು ಹೋಗೋದು ಮುಖ್ಯ ಅಲ್ಲ. ಆಮೇಲೆ ಲಂಡನ್ಗೆ ಹೋಗೋಕ್ಕೂ ನಿನ್ನ ಕೈಲಿ ಆಗಲ್ಲ ನೋಡು. ಇಲ್ಲೆಲ್ಲ ಫೆಸಿಲಿಟಿನೂ ಐತೆ, ನೀನು ಆರಾಮಾಗಿರು. ಇನ್ನೇನು ಇನ್ನೊಂದು 2-3 ದಿನಕ್ಕೆ ಜಯಮ್ಮ ಬರ್ತಾಳೆ. ಆಮೇಲೆ ನೀನು ಕೆಲಸ ಎಲ್ಲ ಮಾಡಂಗೆ ಇಲ್ವಲ್ಲ, ನಿನ್ನ ಹತ್ರ ಎಲ್ಲಿ ಮಾಡಿಸ್ತಾಳೆ ಹೇಳು? ಜಯಮ್ಮ ಇದ್ದಾಗ ಎಂದಾದ್ರು ನಿನ್ನ ಹತ್ರ ಮಾಡಿಸಿದ್ಲ ಕೆಲಸನಾ? ಇಲ್ಲ, ಎಂದೂ ಮಾಡಿಸಿರ್ಲಿಲ್ಲ. ಅವ್ರು ಟ್ರಿಪ್ ಹೋದಾಗಿಂದ ನನಗೆ ಟಾರ್ಚರ್ ಶುರುವಾಗೋಗ್ಬಿಟ್ಟೈತೆ. ಎಷ್ಟು ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳಿದ್ರೆ ಅಯ್ಯೋ, ಯಾಕಾದರೂ ಬದುಕಿದೀನೋ ಅನ್ನೋ ಅಷ್ಟು ಟಾರ್ಚರ್ ಕೊಡ್ತಾವ್ರೆ ಅವ್ರು ನನಗೆ. ಸರಿ ಬಿಡಿ, ಆಯಿತು. ಲಂಡನ್ ಲಂಡನ್ ಅಂತ ಮೈಂಡಾಗಿ ಹಾಕೊಂಡ್ಬಿಟ್ಟಿದ್ದೀನಿ. ಏನಾರ ಬೇಜಾರಾದಾಗೆಲ್ಲ ಲಂಡನ್ನ ನೆನೆಸ್ಕೊಳ್ಳೋದು, ಸುಮ್ಮನೆ ಆಗೋದು ಅಷ್ಟೇ. ಅಷ್ಟೇನೆ. ಇಳಿಸು. ಇನ್ನೇನೆಲ್ಲ ಕಸ ಗುಡಿಸಿದೆಲ್ಲ ಮುಗೀತಲ್ಲ, ಇಳಿಸು. ಆ ತೊಟ್ಟಿನ ಕೆಳಗಡೆ ಇಳಿಸ್ಬಿಟ್ಟು ಹೋಗು. ನೀನು ಫ್ರೆಶಾಗಿ ಸ್ನಾನ ಮಾಡ್ಕೊಂಬಿಟ್ಟು ಬಾ ಹೋಗು. ನಾನು ಆ ಜಯಮ್ಮಗೆ ಒಂದು 4 ಸಲ ಫೋನ್ ಮಾಡ್ತೀನಿ. ಫೋನ್ ಏನೋ ಹೋಗ್ತೈತಾ ಏನು ಅಂತ ವಿಚಾರ ಮಾಡಿ ನೋಡ್ತೀನಿ. ನೀನು ಅದು ಬಿಸಾಕ್ಬಿಟ್ಟು ಹೋಗಿ ಸ್ನಾನ ಮಾಡೋಕು, ಇಲ್ಲ ನೀನು ತಿಂಡಿನೂ ತಿನ್ನಲ್ಲ ಹೋಗು. ಸರಿ ಆಯಿತು.